ಸ್ನೇಹಿತರೆ ಹಾಗೂ ಬಂಧುಗಳೇ, ಈ ವರ್ಷ 2026ರಲ್ಲಿ ಯುಗಾದಿ ಹಬ್ಬವನ್ನು ಮಾರ್ಚ್ 19 ಗುರುವಾರ ಆಚರಿಸುತ್ತಿದ್ದೇವೆ. ಈ ವರ್ಷ ಹಿಂದೂ ಪಂಚಾಂಗದ ಪ್ರಕಾರ ಪರಾಭವನಾಮ ಸಂವತ್ಸರ, ಅಂದರೆ ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯಮಿ. ಯುಗಾದಿಯು ನಿಸರ್ಗದ ಬದಲಾವಣೆ ಮತ್ತು ಹೊಸ ಆರಂಭವನ್ನು ಕೂಡ ಸೂಚಿಸುತ್ತದೆ. ಹಿಂದೂ ಪಂಚಾಂಗದ ಹೊಸ ವರ್ಷದ ಮೊದಲನೆಯ ದಿನ ಇದು. ಹಬ್ಬದ ಆಚರಣೆಗೆ ಬಂದರೆ, ಹಬ್ಬಕ್ಕೆ ಮುನ್ನ ಮನೆಯನ್ನು ಸ್ವಚ್ಛಗೊಳಿಸಿ ಬಾಗಿಲಿಗೆ ಮಾವಿನ ಎಲೆ ಮತ್ತು ಹೂವಿನ ತೋರಣಗಳನ್ನು ಕಟ್ಟಲಾಗುತ್ತೆ. ಸೂರ್ಯೋದಯದಲ್ಲಿ ಎಣ್ಣೆ ಹಚ್ಚಿಕೊಂಡು ಅಭ್ಯಂಜನ ಸ್ನಾನ ಮಾಡುವುದು ಯುಗಾದಿಯ ಸಂಪ್ರದಾಯ. ಅನಂತರ ಹೊಸ ಬಟ್ಟೆಯನ್ನುಟ್ಟು ಮನೆಯಲ್ಲಿ ಇಷ್ಟ ದೇವರ ಆರಾಧನೆಯನ್ನು ಮಾಡಬೇಕು. ದೇವಸ್ಥಾನಗಳಿಗೆ ಹೋಗಿ ದೇವರ ದರ್ಶನವನ್ನು ಕೂಡ ಪಡೆಯಬೇಕು. ಜೀವನದ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸಬೇಕು ಎಂಬ ಉದ್ದೇಶದಿಂದ ಬೇವು ಮತ್ತು ಬೆಲ್ಲವನ್ನು ಮಿಶ್ರಣ ಮಾಡಿ ಹಂಚಲಾಗುತ್ತದೆ. ಈ ದಿನ ವರ್ಷದ ಭವಿಷ್ಯ ಮತ್ತು ಗ್ರಹಗತಿಗಳ ಬಗ್ಗೆ ತಿಳಿದುಕೊಳ್ಳಲು ಯುಗಾದಿಯಂದು ದೇವಾಲಯಗಳಲ್ಲಿ ಅಥವಾ ಮನೆಗಳಲ್ಲಿ ಪಂಚಾಂಗ ಶ್ರವಣ ಮಾಡಲಾಗುತ್ತದೆ. ಹಬ್ಬದ ಅಡಿಗೆಗೆ ಬಂದರೆ, ಈ ದಿನ ವಿಶೇಷವಾಗಿ ಹೋಳಿಗೆ ಅಂದರೆ ಒಬ್ಬಟ್ಟು, ಚಿತ್ರಾನ್ನ ಮತ್ತು ಪಾಯಸವನ್ನು ತಯಾರಿಸಲಾಗುತ್ತೆ. ನಾಡಿನ ಸಮಸ್ತ ಜನತೆಗೆ ನನ್ನ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷವು ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ಮತ್ತು ಆರೋಗ್ಯಗಳನ್ನು ತರಲಿ. ಬೇವು ಬೆಲ್ಲದಂತೆ ಬದುಕಿನ ಸಿಹಿ ಕಹಿಗಳನ್ನು ಸಮಾನವಾಗಿ ಸ್ವೀಕರಿಸಿ ಹೊಸ ಕನಸುಗಳನ್ನು ನನ್ನ ಸಾಗಿಸುವಂತಹ ಶಕ್ತಿ ನಿಮಗೆ ಸಿಗಲಿ. ಹೊಸ ಚಿಗುರು, ಹೊಸ ನಗು, ಹೊಸ ದಿನ, ಹೊಸ ಜೀವನ, ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಹೊಸದನವನ್ನು ತರಲಿ. ಬೇವು ಬೆಲ್ಲವನ್ನು ಸವಿಯುತ್ತಾ ಕಹಿ ನೆನಪು ಮರೆಯಾಗಲಿ, ಸಿಹಿ ನೆನಪು ಚಿರವಾಗಲಿ. ಹೋಳಿಗೆಯಂತಹ ಸಿಹಿ ತುಪ್ಪದಂತಹ ಸಂಪತ್ತು ನಿಮ್ಮದಾಗಲಿ. ಈ ಯುಗಾದಿಯು ವರ್ಷಪೂರ್ತಿ ಸಂತೋಷ, ಆರೋಗ್ಯ ಮತ್ತು ಅದೃಷ್ಟವನ್ನು ನಿಮಗೆ ತರಲಿ. ಬಾಳಲ್ಲಿ ನೆಮ್ಮದಿ ಇರುವಂತೆ ಮಾಡಲಿ. ಇದು ಭಗವಂತನಲ್ಲಿ ನನ್ನ ಕಳಕಳಿಯ ಪ್ರಾರ್ಥನೆ. ಮಾರ್ಚ್ 19ರಿಂದ ಆರಂಭವಾಗಲಿರುವ ಈ ಪರಾಭವನಾಮ ಸಂವತ್ಸರದ ಯುಗಾದಿ 12 ರಾಶಿಗಳ ಮೇಲೆ ವೈವಿಧ್ಯಮಯವಾದಂತಹ ಪ್ರಭಾವವನ್ನು ಬೀರಲಿದೆ. 12 ರಾಶಿಗಳ ಭವಿಷ್ಯ ನಮ್ಮ ಪಂಚಾಂಗದ ಪ್ರಕಾರ ಹೀಗಿದೆ. ಮೇಷರಾಶಿ, ವೃತ್ತಿ ಜೀವನದಲ್ಲಿ ಅತ್ಯಂತ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರಲಿವೆ. ಮೇ ತಿಂಗಳ ಅನಂತರ ಗುರುವಿನ ಕೃಪೆಯಿಂದ ಪದೋನ್ನತಿ ಪಡೆಯುವ ಸಾಧ್ಯತೆ ಇದೆ. ಆರ್ಥಿಕವಾಗಿ ಹಠಾತ್ ಧನಲಾಭದ ಯೋಗವಿದೆ. ಕುಟುಂಬದಲ್ಲಿ ಶುಭ ಸಮಾರಂಭಗಳು ನಡೆಯಲಿವೆ. ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಮತ್ತು ವೃಷಭ ರಾಶಿಯವರಿಗೆ ಆರ್ಥಿಕ ಸ್ಥಿರತೆಯನ್ನು ಇದು ತಂದುಕೊಡಲಿದೆ. ಈ ವರ್ಷ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಹೆಚ್ಚಿನ ಲಾಭ ದೊರೆಯಲಿದೆ. ದೀರ್ಘಕಾಲದ ಆಸ್ತಿ ವಿವಾದಗಳು ಏನೇ ಇದ್ದರೂ ಕೂಡ ಅವು ಬಗೆಹರಿಯಲಿವೆ. ಹೊಸ ವಾಹನ ಅಥವಾ ಮನೆ ಖರೀದಿಸುವ ನಿಮ್ಮ ಕನಸು ನನಸಾಗಬಹುದು. ವಿದ್ಯಾರ್ಥಿಗಳಾಗಿದ್ದಲ್ಲಿ ಉನ್ನತ ವ್ಯಾಸಂಗಕ್ಕೆ ಉತ್ತಮ ಅವಕಾಶಗಳು ಲಭಿಸಲಿವೆ. ಕೌಟುಂಬಿಕ ಜೀವನದಲ್ಲಿ ಪೂರ್ಣ ಬೆಂಬಲ ನಿಮಗೆ ಸಿಗಲಿದೆ. ನೆಮ್ಮದಿಯ ವಾತಾವರಣವಿರುತ್ತದೆ. ಸಾಮಾಜಿಕವಾಗಿ ನಿಮ್ಮ ಗೌರವ ಹೆಚ್ಚಾಗುವ ಸಮಯ ಇದು. ಮತ್ತು ಮಿಥುನ ರಾಶಿಯವರಿಗೆ ಬುಧನ ಅನುಗ್ರಹದಿಂದ ಬುದ್ಧಿವಂತಿಕೆ ಮತ್ತು ಸಂವಹನ ಕಲೆ ಸಿದ್ಧಿಸಲಿದೆ. ಕಚೇರಿಯಲ್ಲಿ ನಿಮ್ಮ ಹೊಸ ಆಲೋಚನೆಗಳಿಗೆ ಮನ್ನಣೆ ಸಿಗಲಿದೆ. ಆರ್ಥಿಕ ಸ್ಥಿತಿ ಸುಧಾರಿಸಲಿದೆ. ಸಣ್ಣ ಪಟ್ಟ ಆರೋಗ್ಯ ಸಮಸ್ಯೆಗಳು ಎದುರಾಗಬಹುದು. ಆದ್ದರಿಂದ ಮಿಥುನ ರಾಶಿಯವರು ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಶಿಸ್ತನ್ನು ಪಾಲಿಸಬೇಕು. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಂಡುಬರುವುದರಿಂದ ಮಾನಸಿಕ ನೆಮ್ಮದಿ ಇರಲಿದೆ. ಕಟಕ ರಾಶಿ, ಕುಬೇರ ಯೋಗವು ಕಟಕ ರಾಶಿಯವರಿಗೆ ಅದೃಷ್ಟ ಬಾಗಿಲನ್ನು ತೆರೆಯಲಿದೆ. ಉದ್ಯೋಗದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದ್ದು ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಲಿವೆ. ಮನೆಯಲ್ಲಿ ಸಂತೋಷದ ವಾತಾವರಣವಿರುತ್ತದೆ. ನೆರೆಹೊರೆಯವರೊಂದಿಗೆ ಬಾಂಧವ್ಯ ಸುಧಾರಿಸಲಿದೆ. ತೀರ್ಥಯಾತ್ರೆ ಮಾಡುವ ಯೋಗ ಇದೆ. ಅವಿವಾಹಿತರಿಗೆ ಯೋಗ್ಯ ಜೀವನ ಸಂಗಾತಿ ದೊರೆಯುವ ಸಾಧ್ಯತೆ ಹೆಚ್ಚಿದೆ. ಆರ್ಥಿಕವಾಗಿ ನೀವು ಹಿಂದೆಂದಿಗಿಂತಲೂ ಕೂಡ ಹೆಚ್ಚು ಸದೃಢರಾಗಿರುವಿರಿ ಮತ್ತು ನಿಮ್ಮ ಹಳೆಯ ಆಸೆಗಳು ಕೂಡ ಈಡೇರಲಿವೆ. ಸಿಂಹರಾಶಿಯವರಿಗೆ ಗುರುಬಲ ಇರುವುದರಿಂದ ಈ ವರ್ಷ ಸಿಂಹರಾಶಿಯವರಿಗೆ ಯಶಸ್ಸಿನ ವರ್ಷ. ಇದು ರಾಜಕೀಯ ಅಥವಾ ಆಡಳಿತಾತ್ಮಕ ಕ್ಷೇತ್ರದಲ್ಲಿರುವವರಿಗೆ ಉನ್ನತ ಸ್ಥಾನಮಾನಗಳು ಲಭಿಸಲಿವೆ. ಶತ್ರುಗಳ ನಿಮ್ಮ ಮುಂದೆ ಸೋಲನ್ನಪ್ಪಲಿದ್ದಾರೆ ಮತ್ತು ಕಾನೂನು ವ್ಯವಹಾರಗಳಲ್ಲಿ ಜಯ ಸಿಗಲಿದೆ.
ಆರ್ಥಿಕವಾಗಿ ಸಮೃದ್ಧಿ ಇದೆ, ಲಾಭದ ಪ್ರಮಾಣವೂ ಕೂಡ ಹೆಚ್ಚಲಿದೆ. ಮತ್ತು ಕನ್ಯಾ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ಈ ವರ್ಷ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ. ಸರಸ್ವತಿ ಯೋಗದ ಪ್ರಭಾವದಿಂದ ಜ್ಞಾನಾರ್ಜನೆಯಲ್ಲಿ ಆಸಕ್ತಿ ಹೆಚ್ಚಲಿದ್ದು ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರಿಗೆ ಶುಭ ಫಲವಿದೆ. ಆರ್ಥಿಕವಾಗಿ ಸಾಧಾರಣ ವರ್ಷ. ದೂರದ ಪ್ರಯಾಣದಿಂದ ನಿಮಗೆ ಲಾಭವಾಗಲಿದೆ. ದೈವಿಕ ಕಾರ್ಯಗಳಲ್ಲಿ ಭಾಗಿಗಳಾಗುವಿರಿ ನೀವು. ಮತ್ತು ತುಲಾರಾಶಿಗೆ ಬಂದರೆ ತುಲಾರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಗ್ರಹಗಳ ಸಂಯೋಜನೆ ಇರುವುದರಿಂದ ಕೆಲಸದಲ್ಲಿ ಹೆಚ್ಚಿನ ಜವಾಬ್ದಾರಿಗಳು ಬರಲಿವೆ. ಆರ್ಥಿಕ ಲಾಭ ಉತ್ತಮವಾಗಿದ್ದರೂ ಕೂಡ ಆತುರದ ನಿರ್ಧಾರಗಳಿಂದ ನೀವು ದೂರವಿರಬೇಕು. ಇದು ನಿಮಗೆ ಲಾಭದಾಯಕದ ಅವಧಿಯಾಗಿದೆ. ಮನೆಯಲ್ಲಿ ಸುಖ ಸಂತೋಷ ವೃದ್ಧಿಯಾಗಲಿದೆ. ನಿರೀಕ್ಷಿತ ಲಾಭ ದೊರೆಯಲಿದೆ. ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರಲಿದೆ. ಮನಸ್ಸು ಹೆಚ್ಚು ಕ್ರಿಯಾಶೀಲವಾಗಿರುತ್ತದೆ. ನಿಮ್ಮ ವ್ಯಕ್ತಿತ್ವದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಈ ವರ್ಷ ನೀವು ಕಾಣುವಿರಿ. ಮತ್ತು ವೃಶ್ಚಿಕ ರಾಶಿಯವರಿಗೆ ಮಂಗಳ ಮತ್ತು ಚಂದ್ರನ ಶುಭ ಸಂಯೋಗವು ವೃಶ್ಚಿಕ ರಾಶಿಯವರಿಗೆ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ನೀಡುತ್ತದೆ. ಉದ್ಯೋಗದಲ್ಲಿ ನಿಮ್ಮ ಶ್ರಮಕ್ಕೆ ಹೆಚ್ಚು ಮೆಚ್ಚುಗೆ ದೊರೆಯಲಿದೆ. ಕೌಟುಂಬಿಕ ಜೀವನದಲ್ಲಿ ಸಂತೋಷದ ಕ್ಷಣಗಳು ಹೆಚ್ಚಲಿದೆ. ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಲಾಭ ಸಿಗಲಿದೆ. ಧಾರ್ಮಿಕ ಕಾರ್ಯಗಳಿಗಾಗಿ ಧನ ಸಹಾಯ ಮಾಡುವ ಅವಕಾಶವೂ ಕೂಡ ಸಿಗಲಿದೆ. ಮತ್ತು ಧನುರ್ರಾಶಿಯವರಿಗೆ ಆಧ್ಯಾತ್ಮಿಕ ಮತ್ತು ಮಾನಸಿಕ ವಿಕಾಸದ ವರ್ಷ ಇದು. ಗುರುವಿನ ಅನುಗ್ರಹದಿಂದಾಗಿ ನಿಮ್ಮ ನಿರ್ಧಾರಗಳು ಫಲಪ್ರದವಾಗಲಿವೆ. ಸಮಾಜದಲ್ಲಿ ನಿಮ್ಮ ಗೌರವ ಮತ್ತು ಪದವಿ ಹೆಚ್ಚಲಿದೆ. ವಿದ್ಯಾರ್ಥಿಗಳಾಗಿದ್ದಲ್ಲಿ ಅಭ್ಯಾಸದಲ್ಲಿ ಶ್ರದ್ಧೆ ತೋರಲಿದ್ದೀರಿ. ವರ್ಷದ ಕೊನೆಯಲ್ಲಿ ದೀರ್ಘಾವಧಿಯ ಪ್ರವಾಸದ ಯೋಗ ಇದೆ. ಆರೋಗ್ಯದ ಬಗ್ಗೆ ಧನುರಾಶಿಯವರಿಗೆ ನಿರ್ಲಕ್ಷ್ಯ ಬೇಡ. ವಿಶೇಷವಾಗಿ ನಿದ್ದೆ ಮತ್ತು ವಿಶ್ರಾಂತಿಯ ಕಡೆ ಗಮನ ಕೊಡಬೇಕು. ನಿಮ್ಮ ಕನಸುಗಳ ಸಾಕಾರಕ್ಕೆ ಈ ವರ್ಷ ನಿಜವಾಗಿಯೂ ಕೂಡ ಪೂರಕವಾಗಿದೆ. ಮತ್ತು ಮಕರ ರಾಶಿಯವರಿಗೆ ಅದೃಷ್ಟ ಬಾಗಿಲು ತೆರೆಯುವ ಸಮಯ ಇದು. 7ನೇ ಮನೆಯಲ್ಲಿ ಗುರುವಿನ ಉಪಸ್ಥಿತಿಯು ವೈವಾಹಿಕ ಜೀವನದಲ್ಲಿ ಸಾಮರಸ್ಯ ಮತ್ತು ವ್ಯವಹಾರದಲ್ಲಿ ಲಾಭವನ್ನು ಕೂಡ ತರಲಿದೆ. ಆರ್ಥಿಕವಾಗಿ ನಿಮ್ಮ ಸ್ಥಿತಿ ಗಮನಾರ್ಹವಾಗಿ ಸುಧಾರಿಸಲಿದೆ. ಉದ್ಯೋಗದ ಬದಲಾವಣೆಗೆ ಇದು ಸಕಾಲವಾಗಿದೆ. ಉತ್ತಮ ಸಂಬಳದ ಆಫರ್ಗಳು ಬರಲಿವೆ. ಸಮಾಜದ ಗಣ್ಯ ವ್ಯಕ್ತಿಗಳ ಭೇಟಿಯಿಂದ ನಿಮ್ಮ ವೃತ್ತಿ ಜೀವನಕ್ಕೆ ಹೊಸ ದಿಕ್ಕು ಸಿಗಲಿದೆ. ವಾಹನ ಮತ್ತು ಗೃಹ ಸೌಕರ್ಯಗಳನ್ನು ನೀವು ಪಡೆಯುತ್ತೀರಿ. ಹಳೆಯ ಸಾಲಗಳಿಂದ ಕೂಡ ನೀವು ಮುಕ್ತಿಯನ್ನು ಪಡೆಯುತ್ತೀರಿ. ಮತ್ತು ಕುಂಭರಾಶಿಯವರಿಗೆ ಈ ಸಂವತ್ಸರ ಕಠಿಣ ಪರಿಶ್ರಮ ಮತ್ತು ಯಶಸ್ಸಿನ ಸಂಯೋಜನೆ ಅಂದರೆ ಕಾಂಬಿನೇಷನ್. ಚಂದ್ರ ಮತ್ತು ಮಂಗಳನ ಧನಯೋಗ ನಿಮಗೆ ಅನಿರೀಕ್ಷಿತ ಹಣ ನೀಡಲಿದೆ. ನಿಮ್ಮ ಕಾರ್ಯಕ್ಷಮತೆ ಸುಧಾರಿಸಲಿದ್ದು ಮೇಲಾಧಿಕಾರಿಗಳ ಪ್ರಶಂಸೆಗೆ ಪಾತ್ರರಾಗುತ್ತೀರಿ. ಕುಟುಂಬ ಸದಸ್ಯರ ಬೆಂಬಲದಿಂದ ದೊಡ್ಡ ಸಮಸ್ಯೆಗಳನ್ನು ಸುಲಭವಾಗಿ ಬಗೆಹರಿಸುತ್ತೀರಿ. ಹೊಸ ವಸ್ತುಗಳ ಖರೀದಿಗೆ ಆಸಕ್ತಿ ತೋರಿಸುತ್ತೀರಿ. ಸಮಾಜಮುಖಿ ಕೆಲಸಗಳಿಂದ ಅಂದರೆ ಸೋಷಿಯಲ್ ಆಕ್ಟಿವಿಟೀಸ್ ಇವುಗಳಿಂದ ನಿಮ್ಮ ಖ್ಯಾತಿಯು ಕೂಡ ಹೆಚ್ಚಲಿದೆ. ಮೀನರಾಶಿಗೆ ಬಂದರೆ ಮೀನರಾಶಿಯವರಿಗೆ ಸಮಾಜದಲ್ಲಿ ಮನ್ನಣೆ ಮತ್ತು ಆರ್ಥಿಕ ಲಾಭ ಸಿಗಲಿದೆ. ಈ ವರ್ಷದಲ್ಲಿ ಹೊಸ ವ್ಯವಹಾರ ಆರಂಭಿಸಲು ಉತ್ತಮ ಅವಕಾಶಗಳು ಬರಲಿವೆ. ಆಧ್ಯಾತ್ಮಿಕ ಚಿಂತೆಗಳು ಮನಸ್ಸಿಗೆ ಶಾಂತಿ ನೀಡಲಿವೆ. ಮನೆಯಲ್ಲಿ ಶುಭ ಕಾರ್ಯಗಳು ಜರುಗಲಿವೆ. ಕೌಟುಂಬಿಕ ಬಾಂಧವ್ಯ ಗಟ್ಟಿಯಾಗಲಿದೆ. ಆರೋಗ್ಯ ಉತ್ತಮವಾಗಿದ್ದು ಹಳೆಯ ಕಾಯಿಲೆಗಳಿಂದ ಮುಕ್ತಿ ಸಿಗಲಿದೆ. ಈ ಹೊಸ ವರ್ಷ ನಿಮ್ಮೆಲ್ಲರ ಜೀವನದಲ್ಲೂ ಕೂಡ ಹೊಸತನವನ್ನು ತರಲಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮಸ್ಕಾರ. ಜೈ ಹಿಂದ್.